ಆಫ್ಟರ್ ಲಾಂಗ್ ಟೈಮ್ ನಾನು ಯಾಕೆ ಸ್ಟವ್ ಇಲ್ಲಿ ಇದೇ ಮೇನ್ ಬ್ಯಾಟರ್ ಅಲ್ಲ ಚೆನ್ನಾಗಿ ವಿಸ್ಕ್ ಮಾಡಿ ನೆಕ್ಸ್ಟ್ ಆರೆಂಜ್ ಕ್ಯಾಂಡಿ ಹಾಕಿದ್ರೆ ಸಖತ್ತಾಗಿ ಬರುತ್ತೆ. ಗೈಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಿರೋದು ಮನೆಯಿಂದ. ನಮ್ಮ ಮನೇಲಿ ಯಾರೂ ಇಲ್ಲ. ಕಾಲೇಜಿಂದ ಬಂದು ಮತ್ತೆ ಇನ್ನೊಂದ್ಸತಿ ಫ್ರೆಶ್ ಅಪ್ ಆಗಿ ನಾನು ಇವತ್ತು ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ. ತುಂಬ ದಿವಸಗಳಾದ್ಮೇಲೆ ನಾನು ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ, ಒಂದು ಶೂಟ್ ಇತ್ತು. ಆಮೇಲೆ ಇವತ್ತು ನಾನು ಒಂದು ಅಡುಗೆ ಮಾಡ್ತಾ ಇದ್ದೀನಿ ನನ್ನ ವ್ಲಾಗಲ್ಲಿ. ಆಫ್ಟರ್ ಲಾಂಗ್ ಟೈಮ್ ನಾನು ಬ್ಯಾಕ್ ಟು ಕುಕ್ಕಿಂಗ್. ನಾನು ಸ್ಟುಡಿಯೋಗೆ ಹೋಗಿ ಕುಕ್ಕಿಂಗ್ ಮಾಡಬೇಕು. ಪಾಪ ನಮ್ಮ ರಾಣಿ ಒಬ್ಬಳೇ ಇದ್ದಾಳೆ. ರಾಣಿ ಒಬ್ಬಳೇ ಮಲಗಿದ್ದಾಳೆ. ನಾನು ಕಾಲೇಜಿಂದ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಹೊಡ್ತಾ ಇದ್ದೀನಿ. ಟೈಮ್ ಆಗೋಯ್ತು. ಯಾಕಂದರೆ ತುಂಬ ದಿವಸ ಆಯಿತು ನಾನು ಟೇಸ್ಟ್ ವಿತ್ ಸೋನು ಪೇಜಿಗೆ ನಾನು ಶೂಟೇ ಮಾಡ್ತಿಲ್ಲ. ತುಂಬ ದಿವಸ ಆಯಿತು. ಸೊ ಕ್ರಿಕೆಟ್ ಇತ್ತು ಮತ್ತು ಕಾಲೇಜ್ ಬ್ಯಾಕ್ ಟು ಬ್ಯಾಕ್ ಕಾಲೇಜ್ ಇರೋದ್ರಿಂದ ಏನೂ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಸೊ ಅದಕ್ಕೆ ಇವತ್ತು ಥಿಯರಿ ಇತ್ತು, ಪ್ರಾಕ್ಟಿಕಲ್ ಇರಲಿಲ್ಲ. ಸೊ ಅದಕ್ಕೆ ಮುಗಿಸ್ಕೊಂಡು ಮನೆಗೆ ಬಂದು ಇನ್ನೊಂದು ಸತಿ ಫ್ರೆಶ್ ಅಪ್ ಆಗಿ ಇವಾಗ ಸ್ವಲ್ಪ ಏನೇನೋ ಇತ್ತು ಐಟಮ್ಸ್ ಎಲ್ಲ ಎತ್ಕೊಂಡು ಹೋಗಬೇಕು ಅಂತ. ಸೊ ಅದನ್ನೆಲ್ಲ ಎತ್ಕೊಂಡು ಏನು ಅಡುಗೆ ಮಾಡ್ತೀನಿ, ನನ್ನ ಸ್ಟುಡಿಯೋ ಹೆಂಗಿದೆ, ನಾನೇ ಸ್ಟುಡಿಯೋ ನೋಡಿ ತುಂಬ ದಿವಸ ಆಯಿತು. ನನ್ನ ಸ್ಟುಡಿಯೋ ಹೆಂಗಿದೆ ಎಲ್ಲ ನೋಡಿಕೊಂಡು ಬರೋಣ ಬನ್ನಿ. ನನ್ನ ಸ್ಟುಡಿಯೋ ನೋಡಿಕೊಂಡು ಆಮೇಲೆ ಏನು ಅಡುಗೆ ಮಾಡ್ತೀನಿ ಅಂತೆಲ್ಲ ತೋರಿಸ್ತೀನಿ. ರಾಣಿ ಬಾಯ್ ರಾಣಿ. ನಮ್ಮ ರಾಣಿ ಒಬ್ಬಳೇ ಇದ್ದಾಳೆ. ಮನೇಲಿ ಎಲ್ಲರೂ ಟ್ರಿಪ್ಗೆ ಹೋಗಿದ್ದಾರೆ, ನಾನು ಮಾತ್ರ ಕಾಲೇಜಿಗೆ ಅದಕ್ಕೆ. ಸೊ ಬನ್ನಿ ಹೋಗಿ ಒಂದು ಫ್ರೆಂಚ್ ಡಿಶ್ ಮಾಡ್ತಾಯಿದ್ದೀನಿ. ಅದೇನು ಅಂತ ಹೇಳ್ತೀನಿ ಬನ್ನಿ. ಬಿಸಿಲಲ್ಲಿ ಓಡಾಡಿನೇ ತುಂಬ ದಿವಸ ಆಯಿತು. ಯಾಕೆಂದರೆ ನಾರ್ಮಲಿ ಬೆಳಗ್ಗೆ ಕಾಲೇಜ್ಗೆ ಹೋದರೆ ಈವ್ನಿಂಗ್ ಆಗ್ತಿತ್ತು. ಇವತ್ತು ಬೇಗ ಬಿಟ್ಟಿದೆ ಅಂದ್ಬಿಟ್ಟು ಇವಾಗ ಸ್ಟುಡಿಯೋಗೆ ಹೋಗ್ತಾಯಿದ್ದೀನಿ. ಹೆಂಗಿದೆ ಅಂತ ನೋಡೋಣ ಬನ್ನಿ. ದೋಸೆ ತಿನ್ನೋಣ. ಇವತ್ತು ನನ್ನ ಗುರುವಾರ, ನಾನ್ ವೆಜ್ ತಿನ್ನಲ್ಲ, ವೆಜ್ ತಿಂತೀನಿ. ಸೊ ಇವಾಗ ನನ್ನ ಸ್ಟುಡಿಯೋ ಎಲ್ಲ ಹೆಂಗಿದೆ, ನನ್ನ ಇಂಗ್ರೀಡಿಯೆಂಟ್ಸ್ ಏನು ಮಾಡ್ತಾಯಿದ್ದೀನಿ ಅಂತ. ಇದೇನು ಹಿಂಗೆಲ್ಲ ಸ್ಟವ್ ಎಲ್ಲ ಇಟ್ಬಿಟ್ಟಿದ್ದಾರೆ ಇಲ್ಲೆಲ್ಲ ಸ್ಟವ್. ಯಾಕೆ ಸ್ಟವ್ ಇಲ್ಲಿ ಇಟ್ಬಿಟ್ಟಿದ್ದೀರಾ? ಅಲ್ಲಿದ್ದಿದ್ದು ಸ್ಟವ್. ಎಲ್ಲ ಇಲ್ಲಿ ಇದು ನೋಡಿ ಐಟಮ್ಸ್ ಏನೇನಿದೆ ಅಂತೆಲ್ಲ ಇವಾಗ ಚೆಕ್ ಮಾಡಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ, ಇಲ್ದಿರೋದು ಏನೇನಿದೆ ಅದೆಲ್ಲ ತೊಗೊಂಡು ಬರಬೇಕು ನಾನು. ಬನ್ನಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಂದರೆ, ನಾನು ತುಂಬ ದಿವಸ ಆದಮೇಲೆ ನಾನು ನನ್ನ ಕಿಚನಲ್ಲಿ ಇವತ್ತು ಕುಕಿಂಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಫ್ರೆಂಚ್ ಡಿಶ್ ಮಾಡ್ತಾಯಿದ್ದೀನಿ, ಫ್ರೆಂಚ್ ಡೆಸರ್ಟು ವಿಚ್ ಇಸ್ ಕಾಲ್ಡ್ ಕ್ರೇಪ್ ಸುಜೆಟ್ ಅಂತ ಇದೆ. ಅದೊಂದು ವರ್ಡ್ ಪ್ರೊನೌನ್ಸ್ ಮಾಡೋದೇ ಕಷ್ಟ, ಆದರೂ ಇವತ್ತು ನಾನು ಮಾಡ್ತಾಯಿದ್ದೀನಿ. ಹೆಂಗೆ ಮಾಡೋದು ಅಂತ ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ರೀಲ್ ಮಾಡ್ತಾಯಿದ್ದೀನಿ ಟೇಸ್ಟ್ ವಿತ್ ಸೋನು ಪೇಜ್ಗೆ. ಸೊ ಹಾಗೆ ಹೆಂಗೆ ಇದು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಕೊಂಡು ಅಡುಗೆ ಮಾಡ್ತೀನಿ. ತುಂಬ ಈಸಿ ರೆಸಿಪಿ ಇದು. ತುಂಬ ಕ್ರೇವಿಂಗ್ಸ್ ಆಗ್ತಿದೆ, ಲೈಕ್ ಸ್ವೀಟ್ ತಿನ್ನಬೇಕು ಅಂದರೆ ಮನೇಲಿ ಆರೆಂಜ್ ಇದ್ದರೆ ಇದನ್ನು ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಬ್ರ್ಯಾಂಡಿನೂ ಮಿಕ್ಸ್ ಮಾಡ್ಬೋದು. ಬಟ್ ನಾನು ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ ಹಾಕ್ಕೊಂಡು ತಿನ್ನಲ್ಲ ಬೇಡವಾ ಅಂತ. ನೋಡುವ. ಫಸ್ಟು ಮೈದಾ ಹಾಕೋತಾ ಇದ್ದೀನಿ. ನಾನು ವೇ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ? ಅಷ್ಟು 60 ಗ್ರಾಮಷ್ಟು ಮೈದಾ, ಸಾಲ್ಟ್ ಹಾಕ್ಲಾ? ಚೆನ್ನಾಗಿ ಮಿಕ್ಸ್ ಮಾಡುವ. ಕ್ಯಾಸ್ಟರ್ ಶುಗರ್ ಹಾಕ್ತಾಯಿದ್ದೀನಿ ನಾನು. ಇದೊಂದು 15 ಗ್ರಾಮ್ 20 ಗ್ರಾಮ್. ನಾನು ಅದು ನೋಡಿ ಇಂಗ್ರೀಡಿಯೆಂಟ್ ನೀಟಾಗಿ ಎಷ್ಟೆಷ್ಟು ಗ್ರಾಮ್ ಅಂತ ನಾನು ಬರೆದಿದ್ದೀನಿ. ಅದನ್ನು ನಿಮಗೆ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಮಿಕ್ಸಿಂಗ್, ಯಾಕಂದರೆ ಸಾಲ್ಟು ಶುಗರು ಮೈದಾ 3 ಕಂಬೈನ್ ಮಾಡ್ತಾಯಿದ್ದೀನಿ. ಓಕೆ, ಡನ್. ಇವಾಗ ಬೀಟ್ ಮಾಡಿರೋ ಎಗ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದ್ದು ಇವಾಗ ಇಷ್ಟಾದಮೇಲೆ ಮೆಲ್ಟೆಡ್ ಬಟರು, ಮಿಲ್ಕ್, ಒಂಚೂರು ಮಿಲ್ಕ್ ಹಾಕ್ಬಿಡೋಣ ಇವಾಗ. ಇದೇ ಮೇನ್ ಬ್ಯಾಟರು. ಇದು ನೀಟಾಗಿ ಬಂದರೆ ಸಖತ್ತಾಗಿ ಬರುತ್ತೆ ಕ್ರೇಪ್. ಇದು ಕ್ರೇಪ್ ಅಂತಾರೆ, ಈ ಮಿಕ್ಸಿಂಗಿಗೆ ಕ್ರೇಪ್ ಅಂತಾರೆ. ನಾವು ಜ್ಯೂಸ್ ಮಾಡೋದನ್ನ ಬಂದು ಸುಜಾತೆ ಅಂತಾರೆ. ಸುಜಾತ ಯಾರಾದರೂ ಸಬ್ಸ್ಕ್ರೈಬರ್ ಇದ್ರೆ ಕಮೆಂಟ್ ಮಾಡಿ.
ಅಯ್ಯೋ ಹೆಸರು ಬರ್ತೆ ಸುಜಿತ್ ಅಪ್ಪ ಸುಜೆಟ್ ಗೈಸ್ ಏನೇನೋ ಹೆಸರಿದೆ ಗೈಸ್ ಈ ಫ್ರೆಂಚಲ್ಲಿ. ಆ ಹೆಸರುಗಳಿಗೆ ಪ್ರೊನೌನ್ಸ್ ಮಾಡೋದೇ ಇದೆಯಾ, ಕಲಿತೀವಿ, ಒಂದೊಂದೇ ಕಲಿತೀವಿ. ಮನೀಶ್ ಹಾಳಾಗ್ಬಿಡುತ್ತೆ ಮನೀಶ್. ಅಲ್ಲ ಮಿಲ್ಕ್ ಹಾಳಾಗ್ಬಿಡುತ್ತೆ, ಮಿಲ್ಕ್ ಹಾಕ್ಬೇಕು. ಹಾಳಾಗತ್ತೆ ಮಾಡಿ ಮಾಡಿ ಹಾಳು ಮಾಡಿ. ಒಂಚೂರು ಮಿಲ್ಕ್ ಹಾಕಿ ಮಿಕ್ಸ್ ಮಾಡೋದು. ಲಮ್ಸ್ ಎಲ್ಲ ಬರಬಾರ್ದು ಇದರಲ್ಲಿ. 2-3 ಸ್ಪೂನ್ ಅಷ್ಟು ಮೆಲ್ಟೆಡ್ ಬಟರ್ ಹಾಕುವ. 2-3 ಸ್ಪೂನ್ ಹಾಕ್ತಾ ಇದ್ದೀನಿ ಮೆಲ್ಟೆಡ್ ಬಟರ್. 4 ಸ್ಪೂನು ಹಾಕ್ಬಿಟ್ಟೆ. You should be very smooth, akka. Next. ಅಯ್ಯೋ ಬಿತ್ತಾ? ಇಲ್ಲ ಸ್ಪೂನ್ ಚೆನ್ನಾಗಿಲ್ಲ. ಓಕೆ ಚೆನ್ನಾಗಿ ಸತಿ ಇನ್ನೊಂಚೂರು ಹಾಲು ಹಾಕುವ. ನಿಮಿಷ ಹಾಲು ಆ ಕಡೆಯಿಂದ ಹಾಕಿ ಅತ್ಯುತ್ತಮ. ಇನ್ನೊಂಚೂರು ಓಕೆನಾ? ಸ್ವಲ್ಪ ಬ್ಯಾಟರು ತುಂಬ ತಿಕ್ಕಾಗಿ ಬರಬಾರ್ದು, ತೆಳ್ಳಗೆ ಬರಬೇಕು. ಲಮ್ಸ್ ರಿಮೂವ್ ಮಾಡಬೇಕು. ಚೆನ್ನಾಗಿ ವಿಸ್ಕ್ ಮಾಡಿ, ವಿಸ್ಕ್ ಹೀಗೆ ಚೆನ್ನಾಗಿ ವಿಸ್ಕ್ ಮಾಡಿ. ಇದು ಮುಂಚೆ ನಾನು ಈ ಹೆಸರೆಲ್ಲ ಹೇಳ್ತಿದ್ದೆ, ವಿಸ್ಕ್ ಮಾಡಿ ಅಂತ ಹಿಂಗೆ ನೋಡಿ. ಇನ್ನು ಲಮ್ಸ್ ಎಲ್ಲ ಬರಲೇಬಾರ್ದು ನೋಡಿ. ಲಮ್ಸ್ ಬಂದ್ಬಿಟ್ರೆ ಪ್ಯಾನ್ ಕೇಕ್ ಚೆನ್ನಾಗಿ ಬರಲ್ಲ. ಹಾಲು ಹಾಕ್ಬಿಡೋಣ. 200 ಗ್ರಾಮ್ ಅಷ್ಟು ಮಿಲ್ಕ್ ಹಾಕ್ಬೇಕು. ಐ ಮೀನ್ 200 ಮಿಲಿಮೀಟರ್ ಮಿಲಿಲೀಟರ್ ಅಂತ ಮಿಲಿಲೀಟರ್ 200 ml ಅಷ್ಟು ಮಿಲ್ಕ್ ಹಾಕಬೇಕು. ಒಂದು ಚೂರು ಹಾಕಿ ಮಿಕ್ಸ್ ಮಾಡಬೇಕು. ಸೊ ಬ್ಯಾಟರು ತುಂಬ ತೆಳ್ಳು ಬರುತ್ತೆ, ಹದವಾಗಿ ಇರುತ್ತೆ. ಇವಾಗ ಇದನ್ನು ಒಂದು 5-10 ಮಿನಿಟ್ಸ್ವರೆಗೂ ಬಿಡೋಣ. ಸೊ ಮೀನ್ ವೈಲಲ್ಲಿ ನಾವು ಆರೆಂಜ್ ಜ್ಯೂಸ್ ಮಾಡ್ಕೋಬೇಕು. ಒಂಚೂರು ಬಟರ್ ಹಾಕಿ, ಒಂಚೂರು ಬಟರ್ ಹಾಕುವ. ಇದು ತೆಗೀರಿ. ಇದು ಆಪ್ಷನಲ್ಲು. ಆರೆಂಜ್ ಜ್ಯೂಸ್ ಬೇಕಂದರೆ, ಜಾಸ್ತಿ ಆರೆಂಜ್ ಸ್ವೀಟ್ನೆಸ್ ಬೇಕು ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಾರ್ಮಲ್ ಆರೆಂಜಿಂದ ಜ್ಯೂಸ್ ಮಾಡ್ಬೋದು. ವಿಸ್ಕ್ ಮಾಡ್ತಾನೇ ಇರಬೇಕು. ನಮ್ಮ ಶೆಫ್ ಹಿಂಗೆ ಹೇಳ್ಕೊಟ್ಟಿರೋದು. ನಮ್ಮ ಶೆಫು ಹಿಂಗೆ ಬಂದು ಅವತ್ತೇನಾಯಿತು ಅಂದರೆ ಇದು ಹೇಳ್ಕೊಡುವಾಗ ಹಿಂಗೆ ಬಂದಿದ್ದ ಇಷ್ಟೇ ಫಸ್ಟ್ ಲಿಟ್ರಲಿ ನಮ್ಮ ಶೆಫ್ ಇಟ್ಸ್ ನಾಟ್ ಗೆಟಿಂಗ್ ಮಿ ಅಂದರೆ ವೇಟ್ ಅಂದರು. ಗಿವ್ ಯಾರು ಅದು ಹಿಂಗೆ ಎತ್ತಿದ ಟಕ್ ಹಿಂಗೆ ಜೋರಾಗಿ ಮಾಡಿದ್ರು. ಸೊ ನಾನು ಅದಕ್ಕೆ ಹಿಂಗೆ ಮಾಡ್ತಾಯಿದ್ದೀನಿ. ಕಲಿಬೇಕಲ್ಲ ಸೇಮ್ ಟು ಸೇಮ್ ಅಂತ. ಓಕೆ, ದಿಸ್ ಇಸ್ ಡನ್. ಲಮ್ಸ್ ಬರಬಾರ್ದು ಅಷ್ಟೇ ಅಂತ. ನೆಕ್ಸ್ಟು ಆರೆಂಜ್ ಜಸ್ಟು, ಆಮೇಲೆ ಆರೆಂಜ್ ಜ್ಯೂಸ್ ಮಾಡ್ತೀನಿ. ಅದಿಲ್ಲ ನನ್ನ ಹತ್ರ ಜಸ್ಟರ್. 3, 2, 1 roll. ಇದು 10 ಮಿನಿಟ್ಸ್ವರೆಗೂ ಬಿಡೋಣ. ಅಲ್ಲ ಒಂಥರ ಆಯ್ತಲ್ಲ. ದಿಸ್ ಇಸ್ ಡನ್. ನೆಕ್ಸ್ಟು ಆರೆಂಜ್ ಇದೆಯಲ್ಲ ಇದನ್ನು ರಿಮೂವ್ ಮಾಡಬೇಕು, ಚಿಪ್ಪೆನ. ಅದರಿಂದ ನಾವು ಸ್ವಲ್ಪ ಟೇಸ್ಟ್ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಿಂಗೆ ಡಿಸೈನ್ ಮಾಡ್ತೀನಿ ಅಂತಲೂ ತೋರಿಸ್ತೀನಿ, ಹಿಂಗೆ ಕಟ್ ಮಾಡ್ತಾರೆ ಅಂತಲೂ ತೋರಿಸ್ತೀನಿ. 3, 2, 1 roll. ಇದು ಆ್ಯಕ್ಚುಲಿ ಉದ್ದ ಬರಬೇಕು, ಇದಿಲ್ಲ. ಜೆಸ್ಟರ್ ಗೈಸ್ ಕಟಿಂಗ್ ಪ್ರೊಸೀಜರ್ ಹಿಂಗೆ ಇಟ್ಕೊಂಡು ಕಟ್ ಮಾಡಬೇಕು. ಕಟ್ ಆಗಲ್ವಂತೆ, ಯಾಕಂದ್ರೆ ಚಾಕು ನೈಫ್ ಶಾರ್ಪ್ ಆಗಿರಲ್ಲ, ಅದಕ್ಕೆ ಕಟ್ ಆಗಲ್ಲ. 3, 2, 1 roll. ಕಟ್ ಆಯಿತು. ವೆರಿ ನೈಸ್, ಕಟ್ ಆಗೋಯ್ತು. ಇವಾಗ ಇದನ್ನು ನಾನು ಸ್ಯಾಟಿಸ್ಫೈಯಿಂಗ್ ಮಾಡಿ ಇನ್ನೊಂದ್ಸಲಿ. 3, 2, 1 roll. ಲಾಸ್ಟ್ ನೋಡಿ. ಇವಾಗ ನಾನು ಈ ವೈಟ್ ಇದೆಯಲ್ಲ, ಇದನ್ನು ರಿಮೂವ್ ಮಾಡಬೇಕು.
ಆಪ್ಷನ್. ನಿಮ್ಮ ಮನೇಲಿ ಜೆಸ್ಟರ್ ಇಲ್ಲ ಅಂತ ಗೈಸ್, ಈ ಕಲರ್ ನೋಡಿ, ಇಲ್ಲಿ ನೋಡಿ, ಇದನ್ನ ಈ ವೈಟ್ ಇದೆಯಲ್ಲ ಇದನ್ನ ರಿಮೂವ್ ಮಾಡಬೇಕು. ಅದು ಪ್ಲೇಟಿಗೆ ಇಟ್ಕೊಂಡು ರಿಮೂವ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಇದನ್ನ ಹಿಂಗೆ ಉದ್ದ ತುಂಬ ಸಣ್ಣ ಕಟ್ ಮಾಡಿದ್ರೆ ಸಗರಾಗಿ ಬರುತ್ತೆ. ನೋಡಿ, ಒಂದು ಕಪ್ ಅಷ್ಟು ಇದ್ರಲ್ಲಿ ಎಷ್ಟು ಜ್ಯೂಸ್ ಆಗುತ್ತೋ ಅಷ್ಟು ಜ್ಯೂಸ್ ಮಾಡುವ. ಇದ್ರದ್ದು ಜ್ಯೂಸ್ ಸ್ಕ್ವೀಸ್ ಮಾಡೋದೇ ಬರುತ್ತೆ, ಅದಿದ್ರೆ ಯೂಸ್ ಮಾಡಿ. ನನ್ನ ಹತ್ರ ಇಲ್ಲ, ಅದಕ್ಕೆ ಹೀಗೆ ಮಾಡ್ತಾಯಿದ್ದೀನಿ. ಜ್ಯೂಸ್ ರೆಡಿಯಾಗಿದೆ. ಇಷ್ಟು ಬಂದಿದೆ ಒಂದು ಇದರಲ್ಲಿ, ಒಂದು ಆರೆಂಜಲ್ಲಿ. ಸೊ ಇದು ನಾನು ಪ್ಲೇಟಿಂಗ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ಜಸ್ಟರ್, ನಾನು ಅವಾಗಲೇ ಹೇಳಿದ್ನಲ್ಲ, ಚಾಪ್ ಮಾಡ್ಕೊಂಡು ತುಂಬ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಅದು ಜಸ್ಟರ್ ಆಗುತ್ತೆ. ಸೊ ಅದು ಸುಮ್ಮನೆ ಮೇಲೆ ಸ್ಪ್ರಿಂಕಲ್ ಮಾಡೋಕ್ಕೆ. ಓಕೆ, ಡನ್. ಇವಾಗ ಪ್ಯಾನ್ ಕೇಕ್ ಮಾಡುವ. ಪ್ಲೀಸ್, ಇದು ಸೆಕೆಂಡ್ ಹೇಳ್ಕೊಡ್ತಿರೋದು. ಆವಾಗಲೇ ನಾನು ಹಿಂಗೆ ಕಟ್ ಮಾಡಿ ಡೈರೆಕ್ಟ್ ಚಿಪ್ಪೆಯಿಂದ ತೆಗೆಯೋದನ್ನ ಹೇಳ್ಕೊಟ್ಟಿದ್ದೀನಿ. ಇವಾಗ ಹಿಂಗೆ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಆರೆಂಜ್ ಹಿಂಗೆ ಕಟ್ ಮಾಡಿದ್ದೀನಿ ಒಂದು ಕಡೆ. ಇದು ಪ್ಲೇಟಿಂಗ್ ಹಿಂಗೆ ಮಾಡ್ತಿರೋದು ನಾನು, ಆಯಿತಾ? ಪ್ಲೇಟಿಂಗಿಗೆ ಆಲ್ಮೋಸ್ಟ್ ರೆಡಿಯಾಗಿದೆ. ಇದೊಂದು ಪ್ಲೇಟಿಂಗಿಗೆ, ಈ ಥರ ಪ್ಲೇಟಿಂಗಿಗೆ ಇದನ್ನೆಲ್ಲ ರಿಮೂವ್ ಮಾಡಬೇಕು. ಸೊ ಚಲೋ, ಲೆಟ್ಸ್ ಡೂ ಇಟ್. ನಾವು ಪ್ಯಾನ್ ಕೇಕ್ ಮಾಡುವ ಗೈಸ್. ಇವಾಗ ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ. ಹಿಂಗೆ ಅಂತ ಹೇಳಿ ತುಂಬ ತೆಳ್ಳಗೆ ಬರಬೇಕು ಪ್ಯಾನ್ ಕೇಕ್, ಹಂಗೆ ಮಾಡ್ತಾಯಿದ್ದೀನಿ. ಬನ್ನಿ, ಸ್ಟವ್ ಆನ್ ಮಾಡ್ತಾಯಿದ್ದೀನಿ ಫಸ್ಟು. ಮಾಡಲ ಅಂತ. ಪ್ಯಾನ್ ಬಿಸಿ ಆಗಬೇಕು. ಪ್ಯಾನ್ ಬಿಸಿ ಆಗೋದು ಅದಾದಮೇಲೆ ಒಂಚೂರು ಎಣ್ಣೆ ಹಾಕಿ ಟಿಶ್ಯೂಯಿಂದ ರಿಮೂವ್ ಮಾಡಬೇಕು ಎಣ್ಣೆನ. ಜಸ್ಟ್ ಅಪ್ಲೈ ಮಾಡಬೇಕು. ಅದು ಹೆಂಗೆ ಅಂತ ತೋರಿಸ್ತೀನಿ. ಇದು ಅದು ಜಸ್ಟ್ ರಬ್ ಮಾಡೋದು. ಎಣ್ಣೆ ಹಿಂಗೆ ಹಾಕಿ, ಎಣ್ಣೆನ ಹಿಂಗೆ ಹಾಕಿ ಹಿಂಗೆ ಒರೆಸಿ ಇವಾಗ ಪ್ಯಾನ್ ಕೇಕ್ ಹಾಕೋದು. ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ಇಷ್ಟು ತೆಳ್ಳಗಿರಬೇಕು. ಈಗ ಹಿಂಗೆ ಮಿಕ್ಸ್ ಮಾಡಿ ಏನು ಮಾಡ್ತೀನಿ ಅಂದರೆ, ಹಿಂಗಿದೆಯಲ್ಲ, ಹಿಂಗಾಗೋದು. ನೋಡಿ, ಇಲ್ಲ ಅಷ್ಟು ಲಮ್ಸ್ ಬಂದಿಲ್ಲ. ನಾನು ಆವಾಗಲೇ ಅದನ್ನೇ ಹೇಳಿದ್ದು, ಲಮ್ಸ್ ಬಂದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲ ಅಷ್ಟು ಲಮ್ಸ್ ಬಂದಿಲ್ಲ ನೋಡಿ, ಅಷ್ಟು ಚೆನ್ನಾಗಿ ವಿಸ್ಕ್ ಮಾಡಿದ್ದೀವಿ ಅಂತ. ಇವಾಗ ಇದನ್ನು ಹೆಂಗೆ ತೆಗೆಯೋದು ಅಂದರೆ, ಸ್ವಲ್ಪ ಬಿಸಿಯಾಗಲಿ. ಯಾವಾಗಲೂ ಅಷ್ಟೇ, ಪ್ಯಾನಿಗೆ ಬ್ಯಾಟರ್ ಹಾಕಿದ ತಕ್ಷಣ ಮೀಡಿಯಮ್ ಫ್ಲೇಮಲ್ಲಿ ಇರಲಿ, ಹೈ ಫ್ಲೇಮಲ್ಲಿ ಬೇಡ. ಫುಲ್ ಲೋ ಫ್ಲೇಮಲ್ಲಿ ಇರಲಿ, ಇಲ್ಲ ಮೀಡಿಯಮಲ್ಲಿ ಇರಲಿ. ತುಂಬ ಹೈ ಫ್ಲೇಮ್ ಇಡಬೇಡಿ. ಸೊ ಇದು ಜಾಸ್ತಿ ಬ್ರೌನ್ ಆಗೋದು ಬೇಡ. ಸೊ ಹಿಂಗೆ ಹಾಕ್ಮೇಲೆ ಮೈದಾ ಇರುತ್ತಲ್ಲ, ಅದನ್ನು ಒಂಚೂರು ಸ್ಪ್ರಿಂಕಲ್ ಮಾಡಿ, ಹಿಂಗೆ ಚೆನ್ನಾಗಿ ಸ್ಪ್ರಿಂಕಲ್ ಮಾಡಿ. ಇವಾಗ ಅಂಟ್ಕೊಳಲ್ಲ. ಹಿಂಗೆ ಸ್ಪ್ರಿಂಕಲ್ ಮಾಡುವ. ನೆಕ್ಸ್ಟು ಇನ್ನೊಂದು ಪ್ಯಾನ್ ಕೇಕ್ ಹಾಕುವ. ಸೇಮ್ ಅದೇ ಪ್ರೊಸೀಜರು. ಎಣ್ಣೆ ಹಾಕು, ರಬ್ ಮಾಡು. ಹಿಂಗೆ ಚೆನ್ನಾಗಿ ನೀಟಾಗಿ ಎಲ್ಲ ಕಡೆಯಿಂದ ಚೆನ್ನಾಗಿ ರಬ್ ಮಾಡಿ. ಜಾಸ್ತಿ ಎಣ್ಣೆ ಇರಬಾರ್ದು ಅಂತ ಈ ಥರ ಎಣ್ಣೆ ಹಾಕಿ ಟಿಶ್ಯೂನಿಂದ ಅಪ್ಲೈ ಮಾಡಿ ರಬ್ ಮಾಡ್ತಾಯಿದ್ದೀನಿ. ಹಾಗೆ ಮಾಡಿ ಸೇಮ್ ಬ್ಯಾಟರ್ನ ಹಾಕಿ ತೆಳ್ಳಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಇದು ಪ್ಯಾನ್ ಬಿಸಿಯಾಗಿರೋದು ಬೇಗ ಕುಕ್ ಆಗುತ್ತೆ. ಇದು ಇವಾಗ ಮೂರನೇದು ಮಾಡ್ತಾಯಿದ್ದೀನಿ ಬ್ಯಾಟರು, ಪ್ಯಾನ್ ದೋಸೆ. ಜಾಸ್ತಿ ಮೇಲೆ ಬ್ಯಾಟರ್ ಇರಬಾರ್ದು. ಇದಕ್ಕೆ ನೀವು ಕರೆಕ್ಟ್ ಪರ್ಫೆಕ್ಟ್ ಗ್ರಾಮ್ಸ್ ಹಾಕಬೇಕು. ಇಂಗ್ರೀಡಿಯೆಂಟ್ಸು ಲೈಕ್ ಇಷ್ಟಿಷ್ಟು ಗ್ರಾಮ್ ಹಾಕಿದ್ರೆ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಬ್ಯಾಟರ್ ಒಂಚೂರು ಮೆಸ್ಸಿ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಎಲ್ಲ ಎಷ್ಟೆಷ್ಟು ಗ್ರಾಮ್ಸ್ ಅಂತ ನಾನು ಹೇಳಿರ್ತೀನಿ.
ಇದೊಂದು 2-3 ಪೀಪಲ್ಗೆ ಮಾಡ್ಬೋದು ಬ್ಯಾಟರು. ಡಿಪೆಂಡ್ಸ್, ಇವಾಗ ಮನೇಲಿ ಒಂದು 5 ಜನ ಇದ್ದರೆ ಇದೊಂದು ಪ್ಯಾನ್ ಕೇಕ್ಗೆ ಯಾರೂ ತಿನ್ನಲ್ಲ. ಒಂದು 2-3 ಇದ್ದರೆ ಮೇಲೆ ಅದಕ್ಕೆ ಸಿರಪ್ ಹಾಕಿದ್ರೆ, ಆರೆಂಜ್ ಜ್ಯೂಸ್ ಸಿರಪ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ. ಸೊ ಓಕೆ ಡನ್. ಜಾಸ್ತಿ ಬ್ರೌನ್ ಆಗಬಾರ್ದು, ಇದು ಇಷ್ಟೇ ಬೇಕಾಗಿರಬೇಕು, ಜಾಸ್ತಿ ಕುಕ್ ಆಗೋದು ಬೇಡ ಅಂತ. ಕೆಲವೊಬ್ರು ಬ್ರೌನ್ ಮಾಡ್ತಾರೆ, ತುಂಬ ಬ್ರೌನ್ ಆಗುತ್ತೆ ಕೆಳಗಡೆ, ಸೊ ಅದು ಬೇಡ ಅಂತ. 2 ಸೈಡು ಮಾಡ್ತಾರೆ ಕೆಲವೊಬ್ರು, ನಾನು 2 ಸೈಡ್ ಮಾಡ್ತಿಲ್ಲ. ನೋಡಿ ಇದು ಹೆಂಗೆ ಬರುತ್ತೆ, ಹಿಂಗೆ ಬಂದುಬಿಡುತ್ತೆ ನೋಡಿ, ಅಷ್ಟೇ. ಹೆಂಗೆ ಆಡ್ತಿದ್ದೀನಿ ಅಂದರೆ ಬಂತು. ಓಕೆನಾ? ಹಾಂ, ಓಕೆನಾ? ಡನ್ನ? ಬರಲ್ಲ ಅಷ್ಟೇ. ಇವಾಗ ಇದ್ರ ಮೇಲೆ ನೀಟಾಗಿ ಕೂರಿಸುವ. ಪ್ಲೇಟ್ ಇದೆ ಇಲ್ಲ ಬೇರೆದು ಹಾಕ್ಲಾರ್ದಷ್ಟು. ಇವಾಗ ಗೈಸ್ ನಾನು ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ. ರೈಸ್ ಇದಕ್ಕೆ ನೀವು ಬ್ರ್ಯಾಂಡಿ ಹಾಕಿದ್ರೆ ಸಖತ್ತಾಗಿ ಬರುತ್ತೆ, ಫ್ಲೇವರ್ ಎಸೆನ್ಸ್ ಎಲ್ಲ. ಸೊ ಬಟ್ ಯಾರು ಬ್ರ್ಯಾಂಡಿ ಕುಡಿಯಲ್ಲ, ಐ ಮೀನ್ ಇದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಯಾರು ಟೇಸ್ಟ್ ಮಾಡೋ ಪರಿಸ್ಥಿತಿಲಿ ಯಾರೂ ಇಲ್ಲ. ಸೊ ಅದಕ್ಕೆ ನಾನು ಹಾಗೆ ಹಾಕ್ತಾಯಿದ್ದೀನಿ. ಹಾಕ್ಲಾ ಮನೇಶ್? ಓಕೆ. Things are meant to be fair. I know you left me down. ನಾನು ಟೇಸ್ಟ್ ಮಾಡ್ತಿಲ್ಲ, ಯಾಕೆ ಅಂದರೆ ನಾನು ಎಗ್ ಹಾಕಿದ್ದೀನಿ. ಅದಕ್ಕೆ ಇನ್ಸ್ಟೆಡ್ ಆಫ್ ನೀವೇನಾದರೂ ಪ್ಯೂರ್ ವೆಜಿಟೇರಿಯನ್ ಇದ್ದರೆ ಎಗ್ ಬದಲು ಕಾರ್ನ್ಫ್ಲೋರ್ ಹಾಕಿ ಇನ್ನೂ ಚೆನ್ನಾಗಿ ಬರುತ್ತೆ. ವೆಜಿಟೇರಿಯನ್ಗೆ ಎಸ್ಪೆಷಲಿ. ನಾನು ನಾನ್ ವೆಜ್ ಎಗಿಟೇರಿಯನ್ ಇರೋರಿಗೆ ಎಗ್ ಹಾಕೋಬೋದು, ನಾನ್ ವೆಜ್ ತಿನ್ನೋರು ಇದನ್ನು ಯೂಸ್ ಮಾಡ್ಬೋದು. ಇನ್ ಕೇಸ್ ನೀವು ಪ್ಯೂರ್ ವೆಜ್ಜಾಗಿ ನಾನು ಇದನ್ನು ಟ್ರೈ ಮಾಡಬೇಕು ಅಂದರೆ ಒಂಚೂರು ಕಾರ್ನ್ಫ್ಲೋರ್ ಅದೆಷ್ಟು ಅಂತ ನಾನು ನಿಮಗೆ ಗ್ರಾಮ್ಸ್ ಹೇಳ್ತೀನಿ. ಕಾರ್ನ್ಫ್ಲೋರ್ ಹಾಕ್ಕೊಂಡು ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿದೆಲ್ಲ ಎಲ್ಲ ಪ್ರೊಸೀಜರ್ ಸೇಮು. ಸೊ ನೀವು ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ.